ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಈ ವಿಡಿಯೋದಲ್ಲಿ ನಾವು ಟಿ ವಿನ ಲ್ಯಾಪ್ಟಾಪಲ್ಲಿ ಅಥವಾ ಕಂಪ್ಯೂಟ್ರಲ್ಲಿ ಹೇಗೆ ನೋಡೋದು, ಮೀನ್ಸ್ ಟಿ ವಿಯ ಸ್ಕ್ರೀನಲ್ಲಿ ಏನು ಬರ್ತಿದೆ ಅದನ್ನು ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರಲ್ಲಿ ಹೇಗೆ ಮಿರರಿಂಗ್ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡೋಣ. ಕಾಮನ್ ಆಗಿ ಎಲ್ಲರೂ ಲ್ಯಾಪ್ಟಾಪಿಂದ ಟಿ ವಿಗೆ HDMI ಕೇಬಲ್ ಮೂಲಕ ಕನೆಕ್ಟ್ ಮಾಡಿರ್ತಾರೆ. ಅದು ವೈಸ್ ವರ್ಸ ರಿವರ್ಸ್ ಕೇಬಲಿಂದನೇ ಲ್ಯಾಪ್ಟಾಪಿಗೆ ಆ್ಯಕ್ಸೆಸ್ ಬರೋದಿಲ್ಲ. ಸೊ ಅದಕ್ಕೆ ಏನು ಮಾಡಬೇಕು ಅಂತಂದರೆ, ನಾವು ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡು ಆ್ಯಪ್ ಇನ್ಸ್ಟಾಲ್ ಮಾಡಿ ಅದರಿಂದ ಆ್ಯಕ್ಸೆಸ್ ತೊಗೊಂಡು ಟಿ ವಿಯಲ್ಲಿ ಏನು ಪ್ಲೇ ಆಗ್ತಿದೆ ಅದನ್ನು ನಾವು ಲ್ಯಾಪ್ಟಾಪಲ್ಲಿ ನೋಡ್ಬೋದು. ಇದು ಜಸ್ಟ್ ಫಾರ್ ಎಜುಕೇಷನಲ್ ಪರ್ಪಸ್ ಮತ್ತು ಲಿಮಿಟೆಡ್ ಟೈಮ್ವರೆಗೆ ಮಾತ್ರನೇ. ಏನಕ್ಕೆ ಅಂತಂದರೆ, ಇದು ನಾವು ಯೂಸ್ ಮಾಡ್ತಿರೋ ಆ್ಯಪು ಸಮ್ಟೈಮ್ಸ್ ವರ್ಗ ಮಾತ್ರನೇ ಫ್ರೀ ವರ್ಷನಲ್ಲಿ ರನ್ ಆಗುತ್ತೆ. ಅದಾದಮೇಲಿಂದ ನಾವು ಜಾಸ್ತಿ ಯೂಸ್ ಮಾಡ್ತೀವಿ ಅಂದರೆ ಪ್ರೊಫೆಷನಲ್ ಯೂಸ್ಗೆ ಅಂತಂದರೆ ನಾವು ಅದಕ್ಕೆ ಲೈಸೆನ್ಸ್ ಎಲ್ಲ ತೊಗೋಬೇಕಾಗಿರುತ್ತೆ. ಈಗ ನಾವು ಇದನ್ನೇನಕ್ಕೆ ಮಾಡ್ತಿರೋದು ಅಂತಂದರೆ, ಫಾರ್ ಎಕ್ಸಾಂಪಲ್ ನಾವೇನೋ ಟಿ ವಿಯಲ್ಲಿ ಏನೋ ಆಪ್ರೇಟ್ ಮಾಡ್ತಿರ್ತೀವಿ, ಅದನ್ನು ಸ್ಕ್ರೀನ್ ರೆಕಾರ್ಡ್ ಮಾಡ್ಕೋಬೇಕು ಅಂತಂದಾಗ ಡೈರೆಕ್ಟಾಗಿ ಟಿ ವಿಯಲ್ಲಿ ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಳ್ಳೋದಕ್ಕೆ ಅಷ್ಟು ಕಂಫರ್ಟಬಲ್ ಇರೋದಿಲ್ಲ. ಅದಕ್ಕೋಸ್ಕರ ನಾನೇನು ಮಾಡ್ತಿದ್ದೀನಿ ಅಂತಂದರೆ, ಟಿ ವಿಲಿರೋ ಸ್ಕ್ರೀನನ್ನು ನಾನು ಲ್ಯಾಪ್ಟಾಪಲ್ಲಿ ಆ್ಯಕ್ಸೆಸ್ ಮಾಡಬೇಕು ಅಂತ ಹೇಳಿ ಅದನ್ನು ಆ್ಯಪ್ ಇನ್ಸ್ಟಾಲ್ ಮಾಡ್ತಿದ್ದೀನಿ. ಮೊದಲಿಗೆ ನಾವು ಕಂಪ್ಯೂಟ್ರಲ್ಲಿ ಆ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳೋಣ. ಕಾಮನ್ ಆಗಿ ಎಲ್ರಿಗೂ ಗೊತ್ತಿರುತ್ತೆ, ಅದು AnyDesk ಅಂತ ಒಂದು ಆ್ಯಪ್ ಇದೆ. ಆ ಆ್ಯಪನ್ನ ಇಲ್ಲಿ ನಾನು ಕ್ರೋಮಲ್ಲಿ ಸರ್ಚ್ ಮಾಡಿ ಡೌನ್ಲೋಡ್ ಮಾಡ್ಕೊತೀನಿ. AnyDesk ಅಂತ ಸರ್ಚ್ ಮಾಡ್ತಿದ್ದಂಗೆ ಮೊದಲನೇಗೇ AnyDesk ಅಂತ ಒಂದು ಫಾಸ್ಟ್ ರಿಮೋಟ್ ಡೆಸ್ಕ್ಟಾಪ್ ಅಪ್ಲಿಕೇಶನ್ ಅಂತ ಬರುತ್ತೆ. ಅದಕ್ಕೆ ಡೌನ್ಲೋಡ್ ಮಾಡಿಕೊಂಡು ಅದನ್ನು ಫಸ್ಟಿಗೆ ನಾವು ನಮ್ಮ ಸಿಸ್ಟಮಲ್ಲಿ ಇನ್ಸ್ಟಾಲ್ ಮಾಡ್ಕೋಬೇಕು. ಸಿಂಪಲ್ ಇಲ್ಲಿ ಡೌನ್ಲೋಡ್ ನಾವು ಅಂತ ಕೊಡ್ತಿದ್ದಂಗೆ ಅದು ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಆದಮೇಲಿಂದ ನೀವು ಡೌನ್ಲೋಡ್ಸ್ಗೆ ಹೋಗ್ಬಿಟ್ಟು ಅದನ್ನು ಇನ್ಸ್ಟಾಲ್ ಮಾಡ್ಕೋಬೇಕು. ಈಗ ಇಲ್ಲಿ ಡೌನ್ಲೋಡ್ ಆಗ್ತಿದೆ. ಡೌನ್ಲೋಡ್ ಆದಮೇಲಿಂದ ಇದನ್ನು ನಾವು ಇನ್ಸ್ಟಾಲ್ ಮಾಡ್ಕೊಳ್ಳೋದು. ನಾನು ಆಲ್ರೆಡಿ ನಂದ್ರಲ್ಲಿ ಮಾಡಿರೋದ್ರಿಂದ ನಾನು ಮತ್ತೆ ಇದನ್ನು ಇನ್ಸ್ಟಾಲ್ ಮಾಡೋಕ್ಕೆ ಹೋಗ್ತಿಲ್ಲ. ನಂದ್ರಲ್ಲಿ ಆಲ್ರೆಡಿ ಇನ್ಸ್ಟಾಲ್ ಆಗಿದೆ. ಸೊ ನಾನು ಇಲ್ಲಿ ಬಂದು AnyDeskನ ಓಪನ್ ಮಾಡ್ಕೊತೀನಿ. ಇದು ಕಂಪ್ಯೂಟ್ರಲ್ಲಿ AnyDeskನ ಇನ್ಸ್ಟಾಲ್ ಮಾಡ್ಕೊಂಡಿದ್ದಾಯಿತು. ಈಗ ನೆಕ್ಸ್ಟ್ ನಾವು ಟಿ ವಿಲಿ ಹೇಗೆ AnyDeskನ ಇನ್ಸ್ಟಾಲ್ ಮಾಡಬೇಕು ಅನ್ನೋದನ್ನು ನೋಡೋಣ. ನಿಮ್ಮ ಟಿ ವಿನಲ್ಲಿ ಆ್ಯಪ್ಸ್ ಸೆಕ್ಷನ್ಗೆ ಹೋಗಿ ಆ್ಯಪ್ ಸೆಕ್ಷನಲ್ಲಿ ಗೆಟ್ ಆ್ಯಪ್ಸ್ ಅಂತ ಬರುತ್ತೆ. ಇಲ್ಲಿ ನನ್ನ ಟಿ ವಿಯಲ್ಲಿ ಆ್ಯಡ್ ಆ್ಯಪ್ಸ್ ಅಂತ ಇದೆ. ಆ್ಯಡ್ ಆ್ಯಪ್ಸ್ ಅಂತ ಇರೋ ಕಡೆ ಕ್ಲಿಕ್ ಮಾಡಿಬಿಟ್ಟು ಕೆಳಗಡೆ ಬಂದು ಇಲ್ಲಿ ಸರ್ಚಲ್ಲಿ AnyDesk ಅಂತ ಸರ್ಚ್ ಮಾಡಿ. AnyDesk ಅಂತ ಸರ್ಚ್ ಮಾಡ್ತಿದ್ದಂಗೆ AnyDesk ಅಂತ ಬರುತ್ತೆ. ಈ ಫಸ್ಟ್ ಒನ್ ಏನು ಬಂದಿದೆ ಅದನ್ನು ಸೆಲೆಕ್ಟ್ ಮಾಡಿ ಇನ್ಸ್ಟಾಲ್ ಅಂತ ಕೊಡಿ. AnyDesk ಇನ್ಸ್ಟಾಲ್ ಆದಮೇಲಿಂದ ಓಪನ್ ಅಂತ ಕೊಟ್ಮೇಲೆ ಇಲ್ಲಿ ಟ್ಯುಟೋರಿಯಲ್ ಓಪನ್ ಆಗುತ್ತೆ. ಯಾವ ಥರ ಏನು ಸೆಟ್ಟಿಂಗ್ಸು ಎಲ್ಲಿ ಏನಿದ್ರೆ ಅದೇನದು ಓಕೆ ಕೊಡಿ. ನೆಕ್ಸ್ಟ್ ಇಲ್ಲಿ ರಿಜಿಸ್ಟರ್ ಕೇಳುತ್ತೆ. ನೀವು ರಿಜಿಸ್ಟರ್ ಆದರೆ ರಿಜಿಸ್ಟರ್ ಆಗ್ಬೋದು, ಇಲ್ಲಾಂದರೆ ಇದನ್ನು ಸ್ಕಿಪ್ ಮಾಡ್ಬೋದು. ಸ್ಕಿಪ್ ಮಾಡಿದ ನಂತರ ನೆಕ್ಸ್ಟಿಗೆ ನಿಮಗೆ ಈ ಸ್ಕ್ರೀನ್ ಓಪನ್ ಆಗುತ್ತೆ. ಇಲ್ಲಿ ಸೆಟಪ್ ಇನ್ಕಂಪ್ಲೀಟ್ ಅಂತ ಬರ್ತಿದೆ. ಅಲ್ಲಿ ಫಸ್ಟ್ಗೆ ಓಕೆ ಅಂತ ಕೊಡಿ. ಓಕೆ ಕೊಟ್ಟಾದ್ಮೇಲಿಂದ ಮತ್ತೆ ಕೆಳಗಡೆಗೆ ಬಂದರೆ ಇಲ್ಲಿ ನೋಟಿಫಿಕೇಷನ್ಸು ಇದೆಲ್ಲ ಆನ್ ಆಗಿರುತ್ತೆ. ಆದಮೇಲಿಂದ ಇಲ್ಲಿ ಪ್ಲಗಿನ್ ಆ್ಯಡ್ ಒನ್ ಅಂತ ಇದೆಯಲ್ಲ ಅದನ್ನು ಇನ್ಸ್ಟಾಲ್ ಅಂತ ಕೊಡಿ. ಇನ್ಸ್ಟಾಲ್ ಕೊಟ್ಟು ಅದನ್ನು ಮತ್ತೆ ಇನ್ಸ್ಟಾಲ್ ಮಾಡಿ. ಈ ಪ್ಲಗಿನ್ ಆ್ಯಡ್ ಆನ್ ಏನಕ್ಕೆ ಅಂತಂದರೆ, ನಾವು ಏನು ಆ್ಯಕ್ಸೆಸ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ, ಆ್ಯಕ್ಸೆಸ್ ಮಾಡಿದಾಗ ಅದಕ್ಕೆ ಕಂಟ್ರೋಲ್ ಮಾಡೋದಕ್ಕೆ ಅಂತ ಕೀಬೋರ್ಡ್ ಆಗಲಿ ಮೌಸ್ ಆಗಲಿ ಏನಿದೆ ಅದು ಸಪೋರ್ಟ್ ಆಗಲಿಕ್ಕೆ ಅಂತ ಹೇಳ್ಬಿಟ್ಟು ಇದನ್ನು ಒಂದು ಆ್ಯಡ್ ಆನ್ ಕೊಟ್ಟಿರೋದು. ಇದನ್ನು ಇನ್ಸ್ಟಾಲ್ ಮಾಡ್ಕೋಬೇಕು. ಇನ್ಸ್ಟಾಲ್ ಮಾಡಾದಮೇಲೆ ನೆಕ್ಸ್ಟ್ ಒಂದು ಸಾರಿ ಎಲ್ಲ ಚೆಕ್ ಮಾಡ್ಕೊಬಿಡಿ. ನೋಟಿಫಿಕೇಷನ್ಸ್ ಆನು, ಚಾಟ್ ಆನು, ಫೈಲ್ ಆಕ್ಸೆಸ್ ಆನು, ಇನ್ಕಮ್ ಕನೆಕ್ಷನ್ಸ್, ಬ್ಯಾಟ್ರಿ, ಓವರ್ಲೇಸ್ ಇದೆಯಲ್ಲ, ಈ ಓವರ್ಲೇಸನ್ನು ಅಲೋ ಮಾಡ್ಕೊಳ್ಳಿ. ಇಲ್ಲಿ ಕೆಳಗಡೆಗೆ ಬಂದು ನಾಟ್ ಅಲೋಡ್ ಅಂತಿದೆ, ಅದನ್ನು ಅಲೋ ಮಾಡಿ ಮತ್ತೆ ವಾಪಸ್ ಬಂದಾದಮೇಲೆ ನಿಮಗೆ ಇಲ್ಲಿ ಒಂದು ಅಡ್ರೆಸ್ ತೋರಿಸ್ತಿರುತ್ತೆ. ಈ ಅಡ್ರೆಸ್ ಏನಿದೆ ಈ ಅಡ್ರೆಸ್ಸನ್ನು ನೀವು ನಿಮ್ಮ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪಲ್ಲಿ ಎಂಟರ್ ಮಾಡಿ ಕೊಟ್ಮೇಲೆ ಇಲ್ಲಿಗೆ ಒಂದು ರಿಕ್ವೆಸ್ಟ್ ಬರುತ್ತೆ. ಇಲ್ಲಿ ಆಕ್ಸೆಸ್ಗೆ ಆಕ್ಸೆಪ್ಟ್ ಮಾಡ್ತೀರಾ ಡಿನೈ ಮಾಡ್ತೀರಾ ಅಂತ ಅಲ್ಲಿ ನೀವು ಆಕ್ಸೆಪ್ಟನ್ನ ಕೊಡಬೇಕು.
ಟಿ ವಿಲೂ ಎನಿ ಡಿಸ್ಕ್ನ ಇನ್ಸ್ಟಾಲ್ ಮಾಡೋದು ಹೇಗೆ ಅಂತ ನೋಡಿದ್ದಾಯಿತು. ಈಗ ಇಲ್ಲಿ ನೀವು ಕಂಪ್ಯೂಟರಲ್ಲಿ ಅಥವಾ ನಿಮ್ಮ ಲ್ಯಾಪ್ಟಾಪಲ್ಲಿ ಎನ್ ಡಿಸ್ಕ್ ಓಪನ್ ಮಾಡಿರೋದಕ್ಕೆ ಬಂದುಬಿಟ್ಟು ಅಲ್ಲಿ ಏನು ಅಡ್ರೆಸ್ ತೋರಿಸ್ತಿದೆ ಆ ಅಡ್ರೆಸ್ಸನ್ನು ನೀವು ಇಲ್ಲಿ ಒಂದು ಸಾರಿ ಎಂಟ್ರಿ ಮಾಡಬೇಕು. 16973333740 ಎಂಟ್ರಿ ಮಾಡಾದ್ಮೇಲಿಂದ ಆಕ್ಸೆಸ್ ಕನೆಕ್ಟ್ ಕೇಳುತ್ತೆ. ಆಕ್ಸೆಸ್ ಕೇಳಿದಾಗ ನಿಮ್ಮ ಟಿ ವಿಯಲ್ಲಿ ಒಂದು ಪಾಪಪ್ ಓಪನ್ ಆಗುತ್ತೆ. ಆ ಪಾಪಪ್ಪಲ್ಲಿ ನೀವು ಆಕ್ಸೆಪ್ಟ್ ಅಂತ ಕೊಡಬೇಕು. ಆಕ್ಸೆಪ್ಟ್ ಅಂತ ಕೊಟ್ಟ ಮೇಲಿಂದ ನಿಮಗೆ ಅದು ನಿಮ್ಮ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರಲ್ಲಿ ಡಿಸ್ಪ್ಲೇ ಆಗೋಕ್ಕೆ ಶುರು ಆಗುತ್ತೆ. ಈಗ ನೋಡ್ಬೋದು ವೇಟಿಂಗ್ ಫಾರ್ ದ ಇಮೇಜ್ ಅಂತ ಬಂದಿದ್ದು ನೆಕ್ಸ್ಟಿಗೆ ಇಲ್ಲಿ ಕನೆಕ್ಟ್ ಆಗಿರೋದನ್ನು ತೋರಿಸ್ತಿದೆ. ಕನೆಕ್ಟ್ ಆದಮೇಲಿಂದ ನೀವು ನಿಮ್ಮ ಟಿ ವಿ ರಿಮೋಟಲ್ಲಿ ನೀವು ಏನು ವರ್ಕ್ ಮಾಡಿದ್ರೂ ಈ ಎನಿ ಡಿಸ್ಕಲ್ಲಿ ಇಲ್ಲಿ ಅಲ್ಲೇನು ವರ್ಕ್ ಆಗ್ತಿದೆ ಅನ್ನೋದು ರಿಫ್ಲೆಕ್ಟ್ ಆಗ್ತಾ ಹೋಗ್ತಿರುತ್ತೆ. ನೀವಿಲ್ಲಿ ನೋಡ್ಬೋದು ಅಲ್ಲಿ ಟಿ ವಿಯಲ್ಲಿ ಏನು ವರ್ಕ್ ಆಗ್ತಿದೆ ಅದು ಎನಿ ಡಿಸ್ಕಲ್ಲಿ ಇಲ್ಲಿ ಶೋ ಆಗ್ತಾ ಇದೆ.